ಗೂಡ್ಸ್ ಗಾಡಿ ಹೋಗ್ತಾ ಇದೆ ನೋಡಿ. ನೋಡಿ ಇದು ಚಿತ್ರದುರ್ಗದ ಹಳೆ ರೈಲ್ವೆ ಸ್ಟೇಷನ್ನು ನೋಡಿ. ಇಲ್ಲೆಲ್ಲ ಕಲ್ಲುಗಳೆಲ್ಲ ಬಂದಿದೆ. ಅಣ್ಣ ನಮಸ್ಕಾರ. ಯಾವ ಊರಣ್ಣ ಇದು? ಗುಳೆನಟ್ಟಿ. ಗುಳೆನಟ್ಟಿನ ಇಲ್ಲೆಲ್ಲ ಕಲ್ಲು ಬಂಡೆ ಬಂದುಬಿಟ್ಟಿದೆ ದೊಡ್ಡದು. ಮತ್ತು ಹಾಗೆ ಎಲ್ಲ ಬ್ಲಾಸ್ಟಿಂಗ್ ಎಲ್ಲ ಪ್ಲಾನ್ ಮಾಡಿದ್ದಾರೆ. ಇಲ್ಲೆಲ್ಲ ನೋಡ್ತಿರ್ಬೋದು ನೀವು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂತಂದರೆ ಎಲ್ಲರ ನಿರೀಕ್ಷೆ ಅಂತೆ ವೀಕ್ಷಕರ ಬೇಡಿಕೆನ ಈಡೇರಿಸಲಿಕ್ಕೆ ಇವತ್ತೊಂದು ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ನಾನಿವಾಗ ಚಿತ್ರದುರ್ಗದಲ್ಲಿದ್ದೀನಿ. ಚಿತ್ರದುರ್ಗದ ಹಳೆ ರೈಲ್ವೆ ಗೇಟ್ ಹತ್ರ ಇದ್ದೀನಿ ನೋಡಿ. ನೀವು ಚಿತ್ರದುರ್ಗ ಎಂಟ್ರಿ ಆದರೆ ಬಸ್ಸಿಗೆ ಬಂದರೆ ಏನೇ ಬಂದರೂ ಕೂಡ ಈ ರೈಲ್ವೆ ಗೇಟ್ನ ದಾಟ್ಕೊಂಡೇ ಹೋಗಬೇಕು ನೋಡಿ. ಇವಾಗ ಟ್ರೈನ್ ಬರ್ತದೆ, ಅದಕ್ಕೆ ಗಾಡಿಗಳೆಲ್ಲ ನಿಂತಿದೆ, ಗೇಟ್ ಹಾಕಿದೆ. ಇದು ಚಿತ್ರದುರ್ಗದ ರೈಲ್ವೆ ಗೇಟ್ ನೋಡಿ. ಇದೇ ಚಿತ್ರದುರ್ಗದ ರೈಲ್ವೆ ಗೇಟು. ಇವತ್ತು ನಾನು ಚಿತ್ರದುರ್ಗದ ರೈಲ್ವೆ ಸ್ಟೇಷನ್ ವಿಡಿಯೋ, ಹಾಗೆ ಚಿತ್ರದುರ್ಗದಲ್ಲಿ ಹೊಸ ಒಂದು ರೈಲ್ವೆ ಕಾಮಗಾರಿ ನಡೀತಿದೆಯಲ್ಲ ಅದನ್ನು ಕೂಡ ವಿಡಿಯೋ ಮಾಡ್ಲಿಕ್ಕೆ ಬಂದಿದ್ದೀನಿ. ಏನೆಲ್ಲ ಕಾಮಗಾರಿ ನಡೀತಿದೆ, ಚಿತ್ರದುರ್ಗದ ಹೊಸ ರೈಲ್ವೆ ಸ್ಟೇಷನ್ ಏನೆಲ್ಲ ಪ್ರಗತಿಯಾಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನೋಡಿ ಇದು ಹಳೇ ಗೇಟು. ಆ್ಯಕ್ಚುಲಿ ಇವಾಗಲೂ ಕೂಡ ಏನೂ ಮಾಡಿಲ್ಲ. ಮುಂದೆ ಇದಕ್ಕೇನಾದರೂ ಪರ್ಯಾಯವಾಗಿ ಏನಾದರೂ ಮಾಡಬೇಕು. ಯಾಕಂದರೆ ಗೇಟ್ ಹಾಕಿದ್ರೆ ನೋಡಿ ಈ ಥರ ಗಾಡಿಗಳೆಲ್ಲ ನಿಂತ್ಕೊಬೇಕಾಗುತ್ತೆ ನೋಡಿ. ಇದು ಹಳೇ ರೈಲ್ವೆ ಟ್ರ್ಯಾಕು, ಅದೇ ಚಿತ್ರದುರ್ಗದ ಹಳೆ ರೈಲ್ವೆ ಸ್ಟೇಷನ್ನು. ಇವಾಗ ಅಲ್ಲಿ ನಾನು ಹೋಗಿ ಮುಂದೆ ಹೋಗೋಣ ಏನೆಲ್ಲ ಹೇಗಿದೆ, ಮತ್ತು ಚಿತ್ರದುರ್ಗ ರೈಲ್ವೆ ಸ್ಟೇಷನ್ ಹೇಗಿದೆ ಅಂತಲೂ ಕೂಡ ನೋಡೋಣ. ಹಳೆ ರೈಲ್ವೆ ಸ್ಟೇಷನ್ ನೋಡಿ. ನಾವಿವಾಗ ಚಿತ್ರದುರ್ಗದ ರೈಲ್ವೆ ಸ್ಟೇಷನ್ ಒಳಗಡೆ ಬಂದ್ವಿ. ಬಟ್ ಇದು ಅಲ್ಲ, ಇದು ಗೂಡ್ಸ್ ಗಾಡಿ ನಿಂತ್ಕೊಳ್ಳೋದು. ಈ ಕಡೆ ಬಂದಿದ್ದು ನಾವು. ಆ ಕಡೆ ಇರೋ ಸ್ಟೇಷನ್ನು ನೋಡೋಣ, ಆ ಕಡೆ ಹೋಗೋಣ. ಅಲ್ಲಿ ಎಲ್ಲಿ ಯಾವ ಕಡೆಯಿಂದ ಹೋಗ್ಬೇಕಂತ ಗೊತ್ತಿಲ್ಲ. ಇದು ಗೂಡ್ಸ್ ಗಾಡಿ ನೋಡಿ. ಇವಾಗ ನಾವು ಚಿತ್ರದುರ್ಗದ ಹಳೆ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಬಟ್ ಹಳೆಯದಲ್ಲ, ಇದೇ ರೈಲ್ವೆ ಸ್ಟೇಷನ್ನು ಪರ್ಮನೆಂಟ್ ಆಗಿರೋದು. ಇದನ್ನು ನೋಡಿ ಅಗಲೀಕರಣ ಮಾಡಿದರೆ ಇಲ್ಲೆಲ್ಲ ಕೂಡ ಜಂಕ್ಷನ್ ಆಗುತ್ತಲ್ಲ, ಇಲ್ಲೆಲ್ಲ ಕೂಡ ಟ್ರ್ಯಾಕ್ ಆಗುತ್ತೆ. ಓಕೆ, ಮತ್ತು ಹಾಗೆ ಗೂಡ್ಸ್ ಗಾಡಿ ಅವೆಲ್ಲ ನಿಂತ್ಕೊಳ್ಳಿಕ್ಕೆ ಅಲ್ಲಿ ಹಳೆಯ ಟ್ರ್ಯಾಕ್ ಇತ್ತು. ಇವಾಗ ಆ ಕಡೆ ಇದೆ ನನ್ನ ರೈಲ್ವೆ ಸ್ಟೇಷನ್ ನೋಡ್ಬೋದು ನೀವು. ಇಲ್ಲಿ ಗೂಡ್ಸ್ ಗಾಡಿ ನಿಂತ್ಕೊಂಡಿದೆ, ಆ ಕಡೆ ಸ್ಟೇಷನ್ ಇದೆ, ಮೇನ್ ಸ್ಟೇಷನ್ನು. ಅದನ್ನ ಆ ಕಡೆ ಹೋಗಿ ತೋರಿಸ್ತೀನಿ. ಹೇಗೆ ಹೋಗ್ಬೇಕಂತ ಗೊತ್ತಿಲ್ಲ, ನಾವು ಹಿಂದೆಯಿಂದ ಬಂದಿದ್ದೀವಿ ನೋಡಿ. ಇದು ಈ ಜಾಗ ಈ ಥರ ಎಲ್ಲ ಆಲ್ರೆಡಿ ಕ್ಲೀನಿಂಗ್ ಮಾಡಿದ್ದಾರೆ ಜಾಗನ. ಇವಾಗೇನು ಇಲ್ಲೇನು ಲೆವೆಲಿಂಗ್ ಮಾಡಿ ಅದ್ರ ಮೇಲೆಲ್ಲ ಜಲ್ಲೆ ಹಾಕಿ ಮತ್ತು ಟ್ರಾಕ್ ಮುಗಿಸ್ಬೇಕಷ್ಟೇ. ಇದು ಹೊರಟಾಗ ಸ್ಟೇಷನ್ ಕಾಣುತ್ತೆ. ಮತ್ತು ಆ ಕಡೆಗೆ ಹೊಸ ಸ್ಟೇಷನ್ ಕಟ್ತಿದ್ದಾರೆ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ನೋಡೋಣ ಅದನ್ನು ಕೂಡ. ಗೂಡ್ಸ್ ಗಾಡಿ ಹೊರಟು ನೋಡಿ ಎಷ್ಟು ಉದ್ದ ಇದೆ ಅಂತಂದರೆ ಸೀದಾ 1 ಕಿಲೋಮೀಟ್ರ್ ಗಟ್ಟಲೆ ಇದೆ ಇವರು. ಇದು ಜಾಸ್ತಿನೇ ಇದೆ, 1 ಕಿಲೋಮೀಟ್ರ್ಗಿಂತ ಜಾಸ್ತಿನೇ ಇದೆ. ಅದು ಗೂಡ್ಸ್ ಗಾಡಿ ಹೋಗ್ತಾ ಇದೆ ನೋಡಿ. ಎಷ್ಟೊಂದು ಗಂಭೀರವಾಗಿ, ಹಂಗೆ ಆನೆ ನಡೀತದಲ್ವ ಆ ಥರ ಗಂಭೀರವಾಗಿ ಮೆಲ್ಲಕ್ಕೆ ಹೋಗ್ತದೆ ಅದು ಬಿಡಬೇಕಾದ್ರೆ ನೋಡಿ. ಇದು ಚಿತ್ರದುರ್ಗದ ಹಳೆ ರೈಲ್ವೆ ಸ್ಟೇಷನ್ನು ತುಂಬಾ ಚಿಕ್ಕದಾಗಿದೆ. ಆ್ಯಕ್ಚುಲಿ ಒಂದೇ ಪ್ಲಾಟ್ಫಾರ್ಮ್ ಇರೋದು, ಇದಕ್ಕೆ 2 ಪ್ಲಾಟ್ಫಾರ್ಮ್ ಇಲ್ಲ. ನೀವು ಹೇಳೋದಾದ್ರೆ ಚಿತ್ರದುರ್ಗ ಒಂದು ಜಿಲ್ಲೆ, ಇದು ಹಳೇ ಜಿಲ್ಲೆ. ಬಟ್ ಒಂದೇ ಪ್ಲಾಟ್ಫಾರ್ಮ್ ಇರೋದು. ನಮಗೂ ಕೂಡ ಬೇಜಾರಾಗುತ್ತೆ ಅದು ನೆನೆಸ್ಕೊಂಬಿಟ್ರೆ. ಬಟ್ ಜಾಗ ಇದೆ, ಈ ಕಡೆ ಎಲ್ಲ ಮಾಡ್ಬೋದು. ಅಂದರೆ ಇಲ್ಲಿ ಸಾಕಷ್ಟು ಟ್ರೈನ್ಗಳೇನು ಬರೋಲ್ಲ, ಟೈಮಿಂಗ್ಸ್ ಇರುತ್ತೆ ಅಷ್ಟೇ. ಸ್ವಲ್ಪ ಮಟ್ಟಿಗೆ ಈ ಒಂದು ದಿನದಲ್ಲಿ ಒಂದು 5 ಇಲ್ಲ 4-5 ಟ್ರೈನನ್ನು ಬರ್ಬೋದು ಅಷ್ಟೇ. ಲೋಕಲ್ ಟ್ರೈನ್ಸ್ ಅಷ್ಟೇ ಇಲ್ಲಿ ಬರೋದು ಜಾಸ್ತಿ. ಇಲ್ಲಿಂದ ಆ ಕಡೆ ಹೋದರೆ ರಾಯದುರ್ಗಕ್ಕೆ ಹೋಗ್ಬೋದು. ಹಿಂಗೆ ಈ ಕಡೆಯಿಂದ ಅದು ಚಳ್ಳಕೆರೆ, ಪಾವಗಡ ಮತ್ತು ಬಳ್ಳಾರಿ ಮತ್ತು ರಾಯದುರ್ಗ ಅವೆಲ್ಲ ಬರ್ತವೆ ಈ ಕಡೆ ಹೋದರೆ. ನಾನು ತುಂಬ ಸರಿ ಈ ರೂಟಲ್ಲಿ ಅಡ್ಡಾಡಿದ್ದೀನಿ. ಮತ್ತು ನಿಮ್ಗೆ ಹಾಗೆ ಈ ಕಡೆ ಹೋದರೆ ನಿಮಗೆ ಸೀದಾ ಚಿಕ್ಕಜಾಜೂರ್ಗೆ ಹೋಗುತ್ತೆ. ಇಲ್ಲಿ ಅಂದರೆ ಅಲ್ಲಿ ಜಂಕ್ಷನಾಗಿ ಕನ್ವರ್ಟ್ ಆಗುತ್ತೆ. ಈ ಒಂದು ಏನಿದೆ ಟ್ರೈನ್ ಟ್ರ್ಯಾಕ್ ಏನಿದೆ ಅಲ್ಲಿಗೆ ಸೇರುತ್ತೆ ಹೋಗ್ಬಿಟ್ಟು ಚಿಕ್ಕಜಾಜೂರು ಜಂಕ್ಷನ್ನಿಗೆ. ಹಾಗೆ ಅಲ್ಲಿ ಹೊಸ ಕಾಮಗಾರಿ ಏನಾಗಿದೆ ಅಂತ ನೋಡೋಣ. ಬಟ್ ರೈಲ್ವೆ ಸ್ಟೇಷನ್ ನೋಡಿ ಹೀಗಿದೆ. ಇದು ಯಾವ ಚಿತ್ರದುರ್ಗದ ರೈಲ್ವೆ ಸ್ಟೇಷನ್ ಹೀಗಿದೆ. ಮತ್ತು ನಿಮ್ಗೆ ಹೊಸ ರೈಲ್ವೆ ಸ್ಟೇಷನ್ ಕಟ್ತಿದ್ರಲ್ವ, ಅಲ್ಲಿ ಬಿಲ್ಡಿಂಗ್ ಇದೆ ನೋಡಿ, ಅಲ್ಲಿ ಕಟ್ತವ್ರೆ. ಅದೇ ಹೊಸ ರೈಲ್ವೆ ಸ್ಟೇಷನ್ ಇವಾಗ ಕನ್ಸ್ಟ್ರಕ್ಷನ್ ಆಗ್ತಿರೋದು. ಆ ಕಡೆ ಹೋಗಿ ನೋಡೋಣ ಇವಾಗ ಏನೆಲ್ಲ ಕನ್ಸ್ಟ್ರಕ್ಷನ್ ಆಗಿದೆ ಅಂತ ಬನ್ನಿ. ನೋಡಿ ನಾವು ಇರೋದು ಇಲ್ಲಿ ಅಂದರೆ ಚಿತ್ರದುರ್ಗ ರೈಲ್ವೆ ಸ್ಟೇಷನಲ್ಲಿ. ಮತ್ತು ಅಲ್ಲಿ ರೈಲ್ವೆ ಅದು ಕನ್ಸ್ಟ್ರಕ್ಷನ್ ನಡೀತಿದೆಯಲ್ಲ ರೈಲ್ವೆ ಸ್ಟೇಷನ್ನ, ಅಲ್ಲಿ ವೀಡಿಯೋ ಮಾಡುವಾಗಿಲ್ವಂತೆ. ಅಲ್ಲಿ ರೈಲ್ವೆ ಪೊಲೀಸ್ ಹೇಳಿದರು ನೀವು ಪರ್ಮಿಷನ್ ತೊಗೊಂಡು ಅಲ್ಲಿ ವೀಡಿಯೋ ಮಾಡಬೇಕಂತ. ಬಟ್ ಅವ್ರು ಹೇಳೋದು ಕರೆಕ್ಟೇ, ಮತ್ತು ಪರ್ಮಿಷನ್ ಇರಬೇಕಲ್ವ ಏನಾರ ಒಂದು ವೀಡಿಯೋ ಮಾಡಲಿಕ್ಕೆ. ಅದಕ್ಕೋಸ್ಕರ ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿರೋ ಹೊಸ ರೈಲ್ವೆ ಸ್ಟೇಷನ್ ಕನ್ಸ್ಟ್ರಕ್ಷನ್ ಆಗ್ತಿದೆಯಲ್ಲ ಅದನ್ನು ಅಲ್ಲಿ ಹತ್ರ ಹೋಗಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ನೆಕ್ಸ್ಟ್ ನೋಡ್ತೀನಿ, ಏನಾರು ಪರ್ಮಿಷನ್ ತೊಗೊಂಡು ಆ ವೀಡಿಯೋ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಬಟ್ ಅಷ್ಟೊಂದೇನು ದೊಡ್ಡದಾಗೇನು ಕಟ್ತಿಲ್ಲ ಈ ಚಿತ್ರದುರ್ಗ ರೈಲ್ವೆ ಸ್ಟೇಷನ್, ಹೊಸ ರೈಲ್ವೆ ಸ್ಟೇಷನ್ನ. ಇಲ್ಲೇನಾದರೂ ಮುಂದೆ ನೋಡ್ಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಮುಂದೆ ಕಾದು ನೋಡೋಣ. ಈ ಜಂಕ್ಷನ್ನು ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ,
ಬನ್ನಿ ಮುಂದೆ ಹೋಗೋಣ. ಎಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಿದೆಯಲ್ಲ ಅದನ್ನೆಲ್ಲ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ನನಗೆ ಅನಿಸಿದಂಗೆ ಇಲ್ಲೊಂದು 3 ಪ್ಲಾಟ್ಫಾರ್ಮ್ ಬರುತ್ತೆ ಅನಿಸುತ್ತೆ. ಇಲ್ಲಿ ಜಂಕ್ಷನ್ ಆದಮೇಲೆ ಈ ಜಾಗ ನೋಡ್ತಿದ್ರೆ ಹಂಗೆ ಅನಿಸುತ್ತೆ. 3 ಪ್ಲಾಟ್ಫಾರ್ಮ್ ಆಗ್ತದೆ. ಅಲ್ಲೊಂದು ಪ್ಲಾಟ್ಫಾರ್ಮು, ಇಲ್ಲೊಂದು 3 ಸದ್ಯಕ್ಕೆ 3 ಪ್ಲಾಟ್ಫಾರ್ಮ್ ಆಗೇ ಆಗುತ್ತೆ. ಚಿತ್ರದುರ್ಗ ಒಳಗಡೆ ಹೋಗಿ ಇವಾಗ ವಂದನೆಗಳು ಪುನಃ ಬನ್ನಿ ಅಂತ ಹಾಕಿದರೆ ನಾವು ಚಿತ್ರದುರ್ಗದ ಹೊರಗಡೆ ಹೋಗ್ತೇವೆ. ನೋಡಿ, ಇದು ಮುರುಘೇಸ್ವಾಮಿ ಮಠ, ಜಗದ್ಗುರು ಮುರುಘಾ ರಾಜೇಂದ್ರ ಬೃಹತ್ ಮಠ ಚಿತ್ರದುರ್ಗ. ಇದು ಒಂದ್ಸರಿ ಇದ್ರ ಒಳಗಡೆ ಹೋಗಿ ವಿಡಿಯೋ ಮಾಡ್ತೀನಿ. ಈ ಮಠನ ವಿಡಿಯೋ ಮಾಡಿಲ್ಲ ನಾನು. ಚಿತ್ರದುರ್ಗದಲ್ಲಿ ಕೋಟೆ ಹಾಗೆ ಬೇರೆ ಎಲ್ಲದೂ ಕೂಡ ವಿಡಿಯೋ ಮಾಡಿದ್ದೀನಿ ನೋಡಿ. ಇವಾಗ ಇಲ್ಲಿ ರೈಲ್ವೆ ಕನ್ಸ್ಟ್ರಕ್ಷನ್ ಈ ಕಡೆ ನಡೀತಾ ಇದೆ. ಅದಕ್ಕೆ ಆ ಒಂದು ಸ್ಟೇಷನಿಂದ ನಾನು ಈ ಕಡೆ ರೋಡಲ್ಲಿ ಬರ್ತಾಯಿದ್ದೀನಿ. ಇದು ಎಲ್ಲಿ ಟಚ್ ಆಗುತ್ತೆ ಅಂದರೆ ಇದು ಹೊಳಲ್ಕೆರೆ ರೋಡಿಗೆ ಟಚ್ ಆಗುತ್ತೆ. ಇಲ್ಲಿಂದ ಹೋದರೆ ನೀವು ಇಲ್ಲಿಂದ ಒಂದು 2-3 ಕಿಲೋಮೀಟ್ರೇನೋ ಇದೆ, ಹೊಳಲ್ಕೆರೆ ರೋಡಿಗೆ ಟಚ್ ಆಗುತ್ತೆ ಈ ಒಂದು ರೂಟು. ಮುಂದೆ ಹೋಗೋಣ, ರೈಲ್ವೆ ಕನ್ಸ್ಟ್ರಕ್ಷನ್ ಎಲ್ಲಿ ನಡೀತಿದೆ ಅಂತ ಅಲ್ಲಿ ತೋರಿಸೋಣ. ನೋಡಿ, ರೋಡ್ ಅಂತೂ ಸೂಪರಾಗಿ ಮಾಡಿದ್ದಾರೆ. ನಾವೀಗ ಕವಡೆಗಟ್ಟೆ ಹತ್ರ ಇದ್ದೀವಿ. ನೋಡಿ, ನಮ್ಮ ಸಾರಥಿ ಹನುಮಂತನೂ ಕೂಡ ಇದ್ದಾರೆ ಜೊತೆಯಲ್ಲಿ. ನೋಡ್ಬೋದು, ಇಲ್ಲಿ ಸಿಕ್ಕಾಪಟ್ಟೆ ಧೂಳಿದೆ. ಚಿತ್ರದುರ್ಗದಲ್ಲಿ ಸಿಕ್ಕಾಪಟ್ಟೆ ಏನು ಫೇಮಸ್ ಹೇಳಿ? ಬಿಸಿಲಿಗೆ ಸಿಕ್ಕಾಪಟ್ಟೆ ಫೇಮಸ್ ಚಿತ್ರದುರ್ಗ. ಅದಕ್ಕೆ ಸಿಕ್ಕಾಪಟ್ಟೆ ಬಿಸಿಲಿದೆ. ನಾನು ಬೆಂಗಳೂರಲ್ಲಿ ಇರಬೇಕಾದ್ರೆ ಚಿಲ್ಲಾಗಿತ್ತು ಗುರು. ಇವತ್ತು ಬಿಸಿಲಿದ್ರು ಕೂಡ ಅಲ್ಲಿ ಸಿಕ್ಕಾಪಟ್ಟೆ ಚಿಲ್ಲಾಗಿರುತ್ತೆ. ಬಟ್ ಇಲ್ಲಿಗೆ ಬಂದಾಗ ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ. ನಾನು ಬಿಸಿಲಿದೆ ನೆತ್ತಿ ಮೇಲೆ. ನೋಡಿ ಇಲ್ಲಿ ಸೂರ್ಯ. ಹಾಂ, ಕವಡಿಗಟ್ಟಿನಾ? ಓಕೆ. ಇದು ಕವಡಗಟ್ಟಿ. ಕೆರೆಗೆ ಹೋಗೋ ರೂಟಲ್ಲಿ ನೋಡಿ, ಚಿತ್ರದುರ್ಗ ಹೊಳಲ್ಕೆರೆ ಇಲ್ಲೇಸಿಂದ ಬರೋದು. ಇದು ಇಲ್ಲಿಂದ ಹೋದರೆ ಚಿತ್ರದುರ್ಗ ಹೋಗ್ತೀರ. ಇದು ಒಂದು ಗೇಟ್ ಇದೆ. ಇಲ್ಲಿ ಒಂದು ಗೇಟ್ ಹಾಕಿದರೆ ಹೊಳಲ್ಕೆರೆ ರೂಟಲ್ಲಿ, ಚಿತ್ರದುರ್ಗದಿಂದ ಹೊಳಲ್ಕೆರೆಗೆ ಹೋಗೋ ರೂಟಲ್ಲಿ. ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ನಡೀತಿದೆ. ಇದು ಫ್ಯೂಚರಲ್ಲಿ ಏನಂತಂದರೆ ಬ್ರಿಡ್ಜ್ ಮೇಲಾಗುತ್ತೆ ನೋಡಿ. ಓಕೆ, ಈ ಗೇಟ್ ಇರೋಲ್ಲ, ಬ್ರಿಡ್ಜ್ ಮೇಲಾಗಿ ಅಲ್ಲಿ ಆ ಕಡೆ ಕನ್ವರ್ಟ್ ಆಗುತ್ತೆ. ಇಲ್ಲಿ ಇನ್ನೂ ಕಾಮಗಾರಿ ನಡೀತಿದೆ. ಆ ಒಂದು ಏನು ದಾರಿದು ಏನಂತಾರದು ರೋಡಿಂದು. ಗಾಡಿಗಳು ಹೋಗಿ ಸಿಕ್ಕಾಪಟ್ಟೆ ತೊಂದರೆ ಆಗ್ತದೆ. ಯಾಕಂದರೆ ರೋಡ್ಗಳು ಆ ಥರ ಇದೆ. ಇಲ್ಲಿ ಸಿಂಗಲ್ ರೋಡ್ ಇತ್ತು, ಇವಾಗೆಲ್ಲ ಡಬಲ್ ರೋಡ್ ಮಾಡಿ ಇದನ್ನು ಏನದು ರಾಜ್ಯ ಹೆದ್ದಾರಿನ ಏನೋ ಮಾಡ್ತಾರೆ. ಒಳ್ಳೆ ತುಂಬ ಚೆನ್ನಾಗಿ ಮಾಡ್ತವ್ರೆ. ಇಲ್ಲೆಲ್ಲ ಫ್ಲೈಓವರ್ ಬರುತ್ತೆ ದೊಡ್ಡದಾಗಿ. ಬ್ರಿಡ್ಜ್ ಆಗುತ್ತೆ, ಇಲ್ಲಿ ಮೇಲ್ಗಡೆ ಬರಬಹುದು. ಇದೆಲ್ಲ ಈ ಹತ್ರ ಇವಾಗ ಒಂದು ಕಡಲೆ ತಗೊಂಬಿಡೋದು 10 ರೂಪಾಯಿ ಅಂತ. ಇವಾಗ ಆ ಒಂದು ಕಾಮಗಾರಿಯ ಜಾಗವನ್ನು ಹುಡುಕುತ್ತಾ ಹೊರಟೆವು. ಕಡಲೆಕಾಯಿಯನ್ನು ಹಿಡ್ಕೊಂಡು ಹಸಿ ಕಡಲೆಕಾಯಿ ಗಿಡ, ಕಡಲೆ ಗಿಡ ಅಂತೀವಿ. ನಮ್ಮ ಕಡೆ ಕಡಲೆ ಗಿಡ ಅಂತೀವಿ. ನೀವೇನಂತೀರಂತ ಕಾಮೆಂಟ್ ಮಾಡಿ. ನೋಡಿ, ನಾನು ಚಿತ್ರದುರ್ಗದಿಂದ ಒಂದು 5-6 ಕಿಲೋಮೀಟ್ರ್ ಈ ಕಡೆ ಬಂದಿದ್ದೀನಿ. 5-6 ಒಂದು 7 ಕಿಲೋಮೀಟ್ರು ಅಷ್ಟು ಚಿತ್ರದುರ್ಗ ಒಂದು ರೈಲ್ವೆ ಸ್ಟೇಷನಿಂದ. ಇಲ್ಲಿ ಈಚನಾಗನಹಳ್ಳಿ ಅಥವಾ ಈಚನಹಳ್ಳಿ ಅಂತಾರೆ ಇದಕ್ಕೆ. ಆ ಒಂದು ಪ್ರದೇಶದಲ್ಲಿ ಇಲ್ಲಿ ಹೊಸ ರೈಲ್ವೆ ಟ್ರ್ಯಾಕ್ನ ಕಾಮಗಾರಿ ನಡೀತಾ ಇದೆ. ಅದು ಏನೆಲ್ಲ ನಡೀತಿದೆ ಇಲ್ಲಿ ನೋಡೋಣ ಬನ್ನಿ. ಶುರುವಾಗಿದೆ. ಇದು ನೋಡಿ, ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡಿ. ಚಿತ್ರದುರ್ಗದ ಹತ್ರ ಕವಲಹಟ್ಟಿ ಅಂತ. ಇನ್ನು ಅಲ್ಲಿ ಈ ಒಂದು ಟ್ರ್ಯಾಕ್ ಏನಿದೆ ಚಿತ್ರದುರ್ಗ ಗಂಟ ಹೋಗುತ್ತೆ. ಇದು ನೋಡಿ, ಇಲ್ಲೆಲ್ಲ ಮಣ್ಣೆಲ್ಲ ತೆಗಿತಿದ್ದಾರೆ. ಭೂಮಿ ತೆಗೆದು ಈಚನಾಗನಹಳ್ಳಿ ಅಂತ. ಇದು ಈಚನಾಗನಹಳ್ಳಿ ಹತ್ರ ಇರುವಂತಹ ಒಂದು ಪ್ರದೇಶ. ಇದು ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡಿ. ಇಲ್ಲೆಲ್ಲ ಕಲ್ಲುಗಳೆಲ್ಲ ಬಂದಿದೆ. ಅಲ್ಲಿ ಎಲ್ಲ ಬ್ಲಾಸ್ಟಿಂಗ್ ಎಲ್ಲ ಮಾಡ್ತವ್ರೆ. ಅಲ್ಲಿ ಗಂಟೆ ಆಗಿದೆ ನೋಡಿ. ಸೀದಾ ಇನ್ನು ಅಲ್ಲಿ ರೈಲ್ವೆ ಟ್ರ್ಯಾಕು ಇದು ಸೀದಾ ಚಿತ್ರದುರ್ಗಕ್ಕೆ ಹೋಗುತ್ತಂತ. ಇದು ಅಲ್ಲಿ ಜಾಯಿಂಟ್ ಆಗಲ್ಲ, ಸೀದಾ ಚಿತ್ರದುರ್ಗ ರೈಲ್ವೆ ಸ್ಟೇಷನ್ಗೆ ಕನೆಕ್ಟ್ ಆಗುತ್ತೆ. ಇದು ಸ್ಟೇಷನ್ ಇನ್ನೂ ನಡೀತಾ ಇದೆ. ಅದೇ ಲಾಸ್ಟ್ ನೋಡಿ. ಅಲ್ಲಿ ನಿಮ್ಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಅಲ್ಲಿಗೆ ಲಾಸ್ಟ್ ಆಗಿದೆ ಇವಾಗ. ಅಲ್ಲಿಂದ ಈ ಕಡೆ ಮಾಡ್ತವ್ರೆ. ಮತ್ತು ಮುಂದೆ ಅಲ್ಲಿನ ಕನ್ಸ್ಟ್ರಕ್ಷನ್ನು ನಡೀತಾ ಇದೆ. ಇದು ಈಚನಾಗನಹಳ್ಳಿ ಅಂತ ಬರುತ್ತೆ. ಈಚನಹಳ್ಳಿ ಅಂತಾರೆ ಇದಕ್ಕೆ. ಈಚನಾಗನಹಳ್ಳಿ ಅಥವಾ ಈಚನಹಳ್ಳಿ ಹತ್ರ ನಡೆಯುವಂಥ ಕಾಮಗಾರಿ ಇದು ನೋಡಿ. ಈ ಕಡೆ JCBಯಿಂದ ಎಲ್ಲ ಕೂಡ ಸಿಕ್ಕಾಪಟ್ಟೆ ಸ್ಪೀಡಾಗಿ ನಡೀತಿದೆ ವರ್ಕು.
ಮುಂದೆ ಹೋಗೋಣ ಏನೆಲ್ಲ ಕೆಲಸ ಆಗಿದೆ ಅಂತ ನೋಡೋಣ. ಹಾಗೆ ಇಲ್ಲಿ ನೋಡಿ, ಇದೆಲ್ಲ ಇನ್ನೂ ಕ್ಲೀನಿಂಗ್ ನಡೀತಾ ಇದೆ. ಇಲ್ಲಿ ಇತ್ತೀಚೆಗೆ ಇವಾಗ ಸ್ಟಾರ್ಟ್ ಆಗಿದೆ. ಇಲ್ಲಿ ಹೇಳ್ತಕ್ಕಂಥ ಪ್ರಕಾರ ಇನ್ನೂ ತುಂಬ ಲೇಟ್ ಆಗುತ್ತೆ, ಇನ್ನೊಂದು 2 ವರ್ಷ ಆಗುತ್ತೆ. ವರ್ಕು ತುಂಬಾ ಇದೆ ಅಂತ ಹೇಳ್ತಿದ್ದಾರೆ. ನೋಡಿ ಇಲ್ಲಿ ಎಲ್ಲ ಮಣ್ಣು ಎಲ್ಲ ತಂದು ಅಲ್ಲಿ ಮಣ್ಣು ತೆಗಿತಿದ್ದಾರೆ. ಆ ಮಣ್ಣೆಲ್ಲ ತಗೊಂಬಂದು ಇಲ್ಲಿ ಹಾಕ್ತಾರೆ ನೋಡಿ. ಅಲ್ಲಿಂದ ಹಿಂಗೆ ಈ ರೋಡ್ ಕ್ರಾಸ್ ಆಗುತ್ತೆ. ಇಲ್ಲಿ ಕೆಳಗಡೆ ಅಂದರೆ ಕೆಳಗಡೆ ಕೊರಿತಾರೆ, ರೋಡ್ ಕೆಳಗಡೆ ಹೋಗುತ್ತೆ ಇದು. ಓಕೆ, ಅಂಡರ್ ಬ್ರಿಡ್ಜ್ ಮಾಡ್ತಾರೆ ಇಲ್ಲಿ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗಿದೆ ನೋಡಿ ಎಲ್ಲ ಕ್ಲೀನಿಂಗು. ಮತ್ತು ಹಾಗೆ ಏನಂತಾರೆ ಅದಕ್ಕೆಲ್ಲ ಕ್ಲೀನಿಂಗು ಮಾಡ್ತವ್ರೆ. ಲೆವೆಲಿಂಗು ಕ್ಲೀನಿಂಗು ಎಲ್ಲ ಮಾಡ್ಕೊತವ್ರೆ ನೋಡಿ. ಇಲ್ಲೆಲ್ಲ ಅಗ್ದಿದ್ದಾರೆ. ಇಲ್ಲಿ ಬಂಡೆ ಬಂದಿದೆ ನೋಡಿ. ಮೇಲೆ ಎಲ್ಲ JCB ಎಲ್ಲ ತೆಗ್ದಿದ್ದಾರೆ ಮಣ್ಣೆಲ್ಲ ಮೇಲಿಂದು. ಇದೆಲ್ಲ ಬಂಡೆ ಬಂದಿದೆ ಗಟ್ಟಿ ಅದನ್ನು ಬ್ಲಾಸ್ಟ್ ಮಾಡ್ತಾರೆ. ಇಲ್ಲೆಲ್ಲ ಬ್ಲಾಸ್ಟ್ ಮಾಡಬೇಕಾಗುತ್ತೆ. ಇದನ್ನ ಒಂದೇ ಸರಿ ತೆಗಿಯೋಕ್ಕಾಗಲ್ಲ. ಮುಂದೆ ನೋಡ್ತಾ ಹೋಗೋಣ ಏನೆಲ್ಲ ಆಗಿದೆ ಅಂತ ಬನ್ನಿ. ನೋಡಿ ಚಿತ್ರದುರ್ಗದ ವೀಕ್ಷಕರೇ, ನಿಮ್ಮ ಚಿತ್ರದುರ್ಗ ಜಿಲ್ಲೆಗೆ ಬಂದು ನಾನಿವತ್ತು ವೀಡಿಯೋ ಮಾಡ್ತಿದ್ದೀನಿ ನೋಡಿ. ನಡೀತಾ ಇದೆ ಕಾಮಗಾರಿ. ನಿಮ್ಮ ಜಿಲ್ಲೆಯಲ್ಲೂ ಕೂಡ ಚಿತ್ರದುರ್ಗದ ಕಾಮಗಾರಿ ಇವಾಗ ಶುರುವಾಗಿದೆ. ಆಲ್ರೆಡಿ ಕೆಲವು ದಿನಗಳಾಯಿತು ನಡೀತಾ ಇರೋದು. ಇಲ್ಲಿ ನೋಡಿ ಎಲ್ಲದೂ ಕೂಡ ಕಾಮಗಾರಿ ನಡೀತಾ ಇದೆ. ಇಲ್ಲೆಲ್ಲ ಕಲ್ಲು ಬಂಡೆ ಬಂದುಬಿಟ್ಟಿದೆ ದೊಡ್ಡದು. ಮತ್ತು ಹಾಗೆ ಎಲ್ಲ ಬ್ಲಾಸ್ಟಿಂಗ್ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಇಲ್ಲೆಲ್ಲ ನೋಡ್ತಿರ್ಬೋದು ನೀವು. ಇದೆಲ್ಲ ಬಂಡೆ ಗುರು. ಚಿತ್ರದುರ್ಗ ಅಂದ್ರೇ ಬಂಡೆ ಅಲ್ವಾ, ಕಲ್ಲಿನ ಕೋಟೆ ಅಂತ ಹಾಕಿದ್ದಾರೆ. ಬಂಡೆಗಳ ನಾಡು, ಕಲ್ಲಿನ ನಾಡು ಚಿತ್ರದುರ್ಗ. ಮುಂದೆ ಹೋಗೋಣ ಇವಾಗ ನೋಡಿ. ಈ ಕಡೆನೂ ಕೂಡ ಆಗಿದೆ. ಇಲ್ಲಿ ದಾರಿಗೆ ಬಿಟ್ಟಿದ್ದಾರೆ. ಎಲ್ಲ ಬಂಡೆ ಬಂದುಬಿಟ್ಟಿದೆ ನೋಡಿ. ಎಲ್ಲ ಬಂಡೆನೇ. ತುಂಬಾ ಲೇಟ್ ಆಗುತ್ತೆ. ಬಂಡೆ ಬಂದಿದೆಯಲ್ಲ ಅದೆಲ್ಲ ಬ್ಲಾಸ್ಟ್ ಮಾಡಬೇಕು, ಅದೆಲ್ಲ ಲೆವೆಲಿಂಗ್ ಮಾಡಬೇಕು, ಅದೆಲ್ಲ ಏನೇನೋ ಆರ್ಡ್ ಮಾಡಬೇಕು. ಎಲ್ಲ ಸರಿಯಾಗಿ ಮಾಡ್ಬೇಕಂತಂದರೆ ತುಂಬಾ ಕೆಲಸ ಇದೆ ಗುರು. ಇದು ಯಾಕಂತಂದರೆ ತುಂಬ ಆಳವಾಗಿ ತೆಗಿತಾರೆ. ಇದನ್ನು ಆಳವಾಗಿ ತೆಗೆದು ರೈಲ್ವೆ ಟ್ರ್ಯಾಕ್ ಮಾಡ್ತಾರೆ ನೋಡಿ. ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಮತ್ತೊಂದು JCB. ಮತ್ತು ಮುಂದೆ ನೋಡ್ತಿದ್ರೆ ಅಲ್ಲಿ ಒಂದು ಸ್ವಲ್ಪ ಲೆವೆಲಿಂಗ್ ಆಗಿದೆ ಅನಿಸುತ್ತೆ. ನೋಡೋಣ ಅಲ್ಲಿ ಮುಂದೆ ಬನ್ನಿ. ಅಲ್ಲಿ ಮುಂದೆ ನನಗನ್ಸಿದಂಗೆ ಲೆವೆಲಿಂಗ್ ಆಗ್ತಾ ಇದೆ. ಈ ದಾರಿಲಿ ನೋಡಿದರೆ ಇಲ್ಲಿ ಬಂಡೆ ಬಂದಿರೋ ಕಾರಣ ಈ ಥರ ಮಾಡ್ತಾರೆ ಅಂತ ನನಗೆ ಅನಿಸುತ್ತೆ. ಮುಂದೆ ಏನಾಗಿದೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಾನಿದ್ದೀನಿ ಇವಾಗ ಚಿತ್ರದುರ್ಗದ ಒಂದು ಹಳ್ಳಿಗಳ ಮೇಲೆ. ಈಚನಹಳ್ಳಿ ಅಂತಾರೆ, ಈಚನಾಗನಹಳ್ಳಿ ಅಂತಾರೆ ಇದಕ್ಕೆ. ಆ ಒಂದು ಪ್ರದೇಶದಲ್ಲಿ ಈ ಕಾಮಗಾರಿ ನಡೀತಾ ಇದೆ ನೋಡಿ. ಇಲ್ಲಿ JCB ನಡೀತಾ ಇದೆ ನೋಡಿ ಕಾಮಗಾರಿ ನೋಡಿ. ಮಣ್ಣು ಆಗ್ತದೆ JCB ಲಾರಿಗೆ ಆಗ್ತದೆ, ಟಿಪ್ಪರಿಗೆ. ಈ ದೃಶ್ಯ ಸೂಪರ್ ಆಗಿದೆ. ಸೆರೆ ಹಿಡ್ತಿದ್ದೀನಿ. ಏನನ್ಸ್ತಂತ ಕಮೆಂಟ್ ಮಾಡಿ ನೋಡಿ. ಇಲ್ಲಿ ಲೆವೆಲಿಂಗ್ ಆಗಿದೆ ಗುರು ನೋಡಿ. ಈಗ ಇಲ್ಲಿ ಕಾಮಗಾರಿ ಲೆವೆಲಿಂಗ್ ಮಾಡಿದ್ದಾರೆ ನೋಡಿ. ಇಲ್ಲಿ ಕ್ಲೀನಿಂಗ್ ಆ್ಯಂಡ್ ಲೆವೆಲಿಂಗ್ ಇಲ್ಲಿ ಆಗಿದೆ ನೋಡಿ. ತುಂಬ ಆಗಿದೆ ಇಲ್ಲಿ. ಚಿತ್ರದುರ್ಗ ಜನಗಳು ಅದಕ್ಕೆ ಕಾಮೆಂಟ್ ಮಾಡ್ತಿದ್ದು ನಮ್ಮ ಕಡೆಗೆ ಸ್ಟಾರ್ಟ್ ಆಗಿದೆ ವಿಡಿಯೋ ಮಾಡಿ ಅಂತ. ದಯವಿಟ್ಟು ಕ್ಷಮಿಸಿ, ನಾನು ತುಂಬ ದೂರ ಇದ್ದೆ. ಅದಕ್ಕೋಸ್ಕರ ಆ ವಿಡಿಯೋ ಮಾಡೋದು ತುಂಬ ಕಷ್ಟ ಆಗ್ತಿತ್ತು. ನಾನಿವತ್ತು ಹೊಸ ವರ್ಷದ ಪ್ರಯುಕ್ತ ನಮ್ಮ ಊರಿಗೆ ಬಂದಿದ್ದೆ, ದಾವಣಗೆರೆಗೆ. ಅದೇ ನಿಟ್ಟಿನಲ್ಲಿ ಸ್ವಲ್ಪ ಫ್ರೀ ಇದ್ನಲ್ಲ, ಹಾಗೆ ವಿಡಿಯೋ ಮಾಡಿಬಿಡೋಣ, ಮತ್ತು ಯಾವಾಗ ಬರ್ತೀನೇನೋ ಈ ಕಡೆ ಅಂತ. ಅದಕ್ಕೆ ನೋಡಿ ಇಲ್ಲೆಲ್ಲ ಆಲ್ರೆಡಿ ಕ್ಲೀನಿಂಗ್ ಆಗಿದೆ. ಇನ್ನು ಲೆವೆಲಿಂಗ್ ಎಲ್ಲ ಮಾಡಬೇಕು ಕ್ಲೀನಾಗಿ. ದೊಡ್ಡದಾಗ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಕ್ಲೀನಿಂಗ್ ಮಾಡಿರೋ ಪ್ರಕಾರ 2 ಟ್ರ್ಯಾಕ್ ಆಗ್ತಾವ ಇಲ್ಲಿ. ಇದು ರೈಲ್ವೆ ಸ್ಟೇಷನ್. ಇದು ಯಾವುದಪ್ಪ ರೈಲ್ವೆ ಸ್ಟೇಷನ್ ಇದ್ದಂಗೆ ಇದು. ಇಷ್ಟ ಅಗಲ ಮಾಡಿದಾರಲ್ಲ ಗುರು, ಎಷ್ಟಕ್ಕೊಂದು ನೋಡಿ. ಇದೆಲ್ಲ ತೋಟ ಎಲ್ಲ ತೆಗ್ದಿದ್ದಾರೆ ನೋಡಿ. ಆ ಮಾವಿನ ಮರ ತೋಟ ಎಲ್ಲ ತೆಗ್ದಿದ್ದಾರೆ ಇದನ್ನೆಲ್ಲ. ಇದು ಮಾವಿನ ಮರ ಮತ್ತು ತೋಟ. ಇಷ್ಟ ಆಗ್ಲದ ಅಪ್ಪ, ಸಿಕ್ಕಾಬಟ್ಟೆ ಆಗ್ಲ ಇದೆ ಇದು. ಏನಿಲ್ಲ ಅಂದರೆ ಒಂದು 4 ಟ್ರ್ಯಾಕು, ಅಂದರೆ ಒಂದು 3 ಪ್ಲಾಟ್ಫಾರ್ಮ್ ಆಗುತ್ತೆ ಇದರಲ್ಲಿ. ಡಬಲ್ ತ್ರಿಬಲ್ 4 ಟ್ರ್ಯಾಕ್, 4-5 ಟ್ರ್ಯಾಕ್ ಹಾಕ್ಬೋದು ಇದರಲ್ಲಿ, ಈ ಜಾಗದಲ್ಲಿ. ಅಷ್ಟೊಂದು ಅಗಲವಾಗಿದೆ ಇದು ನೋಡಿ. ನಿಮ್ಮ ಕಣ್ಣಿಗೆ ಹೆಂಗೆ ಕಾಣುತ್ತೋ ಗೊತ್ತಿಲ್ಲ. ಈ ಫ್ರೇಮ್ ಎಲ್ಲ ತುಂಬ್ಕೊಂಬಿಟ್ಟಿದೆ. ಈ ಇದೆಲ್ಲ ಏನಿದೆ, ಈ ಲೆವೆಲಿಂಗ್ ಮಾಡಿದಾರಲ್ವ, ಕ್ಲೀನಿಂಗ್ ಲೆವೆಲಿಂಗ್ ಮಾಡ್ತಾ ಇದ್ದಾರಲ್ಲ, ಈ ರೋಡು ಈ ನನ್ನ ಕ್ಯಾಮ್ರಾದಲ್ಲಿ ಫುಲ್ಲು ತುಂಬ ಎಲ್ಲ ತುಂಬ್ಕೊಂಬಿಟ್ಟಿದೆ. ಓಹೋ ಹೋ, ತುಂಬ ಚೆನ್ನಾಗಿದೆ. ಇವತ್ತು ನಾನು ಚಿತ್ರದುರ್ಗದ ಹತ್ರ ಇರುವಂತಹ ಹೊಸ ರೈಲ್ವೆ ಕಾಮಗಾರಿ ಆಗ್ತಿದೆಯಲ್ಲ, ಆ ಜಾಗದಲ್ಲಿ ಇವತ್ತು ಹೋಗ್ತಾ ಇದ್ದೀನಿ ಕಡಲೆ ಗಿಡ ಹಿಡ್ಕೊಂಡು.
ಎಲ್ಲ ಚಿತ್ರದುರ್ಗದ ಜನಗಳಿಗೆ ಖುಷಿಯಾದ ವಿಚಾರ ಏನಂತಂದರೆ ಚಿತ್ರದುರ್ಗದಲ್ಲಿ ಆಲ್ರೆಡಿ ಕಾಮಗಾರಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಓಕೆ, ಏನದು ಲ್ಯಾಂಡ್ ಅಕ್ವೈಸೇಷನ್ ಎಲ್ಲದೂ ಕೂಡ ಮುಗ್ದಿದೆ. ಇಲ್ಲಿ ಆಲ್ರೆಡಿ ಕಾಮಗಾರಿ ಸ್ಟಾರ್ಟ್ ಆಗಿದೆ. ಈ ವಿಡಿಯೋದಲ್ಲಿ ಅದು ತೋರಿಸ್ತಾ ಹೋಗ್ತಾ ಇದ್ದೀನಿ ನಾನು. ನೋಡಿ ಇಲ್ಲಿ ಯಾವುದೋ ಕಬ್ಬಣ ಕಟ್ಬಿಟ್ಟವ್ರೆ. ಇದೇನೋ ಬ್ರಿಡ್ಜ್ ಮಾಡ್ಲಿಕ್ಕೆ ಅನಿಸುತ್ತೆ. ನೀರು ಹೋಗ್ಲಿಕ್ಕೆ, ಈ ಹಳ್ಳದ ನೀರು ಹೋಗ್ಲಿಕ್ಕೆ ಇದು ಮಾಡಿದ್ದಾರೆ ನೋಡಿ, ಈ ಬ್ರಿಡ್ಜ್ ಮಾಡಿದ್ದಾರೆ. ಇಲ್ಲಿ ನಡೆದಿದೆ ನೋಡಿ ಕಾಮಗಾರಿ ಎಲ್ಲ ಇದೆ ಇಲ್ಲಿ. ಇದು ಈಚಲಹಳ್ಳಿನ ಹೇಳಿ ನನಗೆ ಸರಿಯಾಗಿ ವಿಚಾರ ಮಾಡುವ. ಈಚಲ ನಾಗನಹಳ್ಳಿ ನೋಡಿ. ಓಕೆ, ಇಲ್ಲೆಲ್ಲ ನೋಡಿ ಎಲ್ಲ ಲಾರಿಗಳು ಮತ್ತು ಇಲ್ಲೆಲ್ಲ ಲೇಬರ್ಸ್ ಸೆಡ್ಗಳು, ಹಾಗೆ ಸಾಮಗ್ರಿಗಳು, ಕಾಮಗಾರಿಗೆ ಬೇಕು ಆಗುವಂಥ ಸಾಮಗ್ರಿಗಳು ಎಲ್ಲ ಇದ್ದಾವೆ. ಮತ್ತು ಈ ಕಡೆ ಬಂದರೆ ನೋಡಿ ಎಲ್ಲ ಕ್ಲೀನಿಂಗು ಲೆವೆಲಿಂಗು ಮಾಡಿಬಿಟ್ಟಿದ್ದಾರೆ. ಜಾಗನ ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಇಲ್ಲೇನಾದರೂ ರೈಲ್ವೆ ಸ್ಟೇಷನ್ ಆಗುತ್ತಾ, ಇಷ್ಟೊಂದು ದೊಡ್ಡದಾಗಿ ಮಾಡಿದ್ದಾರೆ. ನೋಡೋಣ ಮುಂದಿನ ಅದ್ರ ಬಗ್ಗೆ ವಿಚಾರ ತಿಳ್ಕೊಂಡು ಮಾತಾಡೋಣ. ಈಗ ಕಾಮಗಾರಿ ಹಿಂಗೆ ನಡೀತಾ ಇದೆ ನೋಡಿ. ಚಿತ್ರದುರ್ಗದ ಇದು ಲೈವ್ ದೃಶ್ಯ ನಾನು ಮಾಡ್ತಾ ಇರೋದು. ಮುಂದೆ ಸುಮಾರು ತುಂಬಾ ನಡೆದಿದೆ ಇಲ್ಲೆಲ್ಲ ಕ್ಲೀನಿಂಗು ಲೆವೆಲಿಂಗು. ಈ ಥರ ಭೂಮಿ ಸಿಕ್ಬಿಟ್ರೆ ಆರಾಮಾಗಿ ಬೇಗ ಆಗ್ಬಿಡುತ್ತೆ ಕಾಮಗಾರಿ. ಬೆಟ್ಟ ಗುಡ್ಡಗಳು ಎಲ್ಲ ಬರ್ತಾವಲ್ವ, ಆವಾಗಲೇ ಕಷ್ಟ ಆಗೋದು ನೋಡಿ. ಇದು ಖಾಲಿ ಜಾಗಗಳು ಮತ್ತು ಹಾಗೆ ಹೊಲಗಳು, ಬೆದ್ಲುಗಳು ಅಂತೀವಲ್ವ, ಆ ಥರ ಈ ತೋಟಗಳು ಇಲ್ಲಿಲ್ಲ, ಆ ಕಡೆ ಇದ್ದಾವೆ. ಅದಕ್ಕೆ ಬೇಗ ಇದನ್ನು ಆರಾಮಾಗಿ ಬೇಗ ಮಾಡ್ಬೋದು ನೋಡಿ. ನಮ್ಮ ಸಾರಥಿ ಹನುಮಂತವರು ಬೈಕ್ ಹೊಡ್ಕೊಂತ ಹೋಗ್ತಾ ಇದ್ದಾರೆ, ನಾನು ವೀಡಿಯೋ ಮಾಡ್ಕೊತ ಹೋಗ್ತಾ ಇದ್ದೀನಿ. ಮುಂದೆ ಬುಲ್ಡೋಸರ್ ಇದೆ, ಆ ಲೆವೆಲಿಂಗ್ ಮಾಡೋದು ಅದನ್ನೇನಂತಾರೆ ಹನುಮಂತ, ಇದನ್ನ ಡ್ರೋಸರ್ ಏನೋ ಅಂತಾರೆ ನೋಡಿ. ಇಲ್ಲಿ ನಿಂತಿದೆ, ಈ ಕಡೆ ಬುಲ್ಡೋಸರು. ನಾವು ಬುಲ್ಡೋಸರ್ ಅಂತೀವಿ, ಅದಕ್ಕೆ ಏನಂತಾರೆ ಅಂತ ಕಮೆಂಟ್ ಮಾಡಿ. ಇದು ಡ್ರೋಸರ್, ಅದು ಬುಲ್ಡೋಸರ್ ಅಲ್ಲ ನೋಡಿ. ಇದು ಇಲ್ಲಿ ಮಣ್ಣು ಹಾಕಿ ಲೆವೆಲಿಂಗ್ ಮಾಡೋಕ್ಕೆ ಇಲ್ಲಿ ಮಣ್ಣು ಹಾಕ್ತಿದ್ದಾರೆ ಇದ್ರ ಮೇಲೆ ಗಟ್ಟಿ ಆಗಲಿಕ್ಕೆ. ಬಂತು. ವಾ ಏನು ಗುರು, ನೋಡಿ ಈ ಥರ ಭೂಮಿ ಸಿಕ್ಬಿಟ್ರೆ ನಿಜವಾಗ್ಲೂ ಬೇಗ ಆಗ್ಬಿಡುತ್ತೆ ಕಾಮಗಾರಿ. ನಿಜವಾಗ್ಲೂ ಏನು ಕೆಲಸನೇ ಇರಲ್ಲ. ಇಲ್ಲೊಂದು ಹಳ್ಳ ಬಂದಿದೆ, ಇಲ್ಲಿ ಹಳ್ಳಕ್ಕೆ ಏನಾರು ಮಾಡ್ತಾರೆ. ಇದು ಇನ್ನೂ ತುಂಬ ಕೆಲಸ ಇದೆ, ಯಾಕಂದರೆ ಇದ್ರ ಮೇಲೆ ಮಣ್ಣು ಹಾಕಬೇಕು, ಇನ್ನು ಲೆವೆಲಿಂಗ್ ಮಾಡಬೇಕು, ಗಟ್ಟಿ ಆಗಬೇಕು, ಅದು ಕ್ವಾಲಿಟಿ ಇದಾಗಬೇಕು, ಅದ್ರ ಮೇಲೆ ಚೆಕ್ ಮಾಡೋದು, ಚೆಕಿಂಗ್ ಎಲ್ಲ ನಡೀತಿದೆ. ಆಲ್ಮೋಸ್ಟ್ ಕ್ಲೀನಿಂಗ್ ಆಗಿದೆ ಗುರು. ನೋಡಿ ಇಲ್ಲಿ ನೋಡ್ತಿರುವ ನಾನು ಕಂಟಿನ್ಯೂಸ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ, ಎಲ್ಲಿ ಕೂಡ ನಿಲ್ಲಿಸ್ತಾ ಇಲ್ಲ. ಇದೇ ಲೆಂತಲ್ಲಿ ಸೀದಾ ಹೋಗ್ತಾ ಇದ್ದೀವಿ ನೋಡಿ ನಾವು. ಮತ್ತು ಹಾಗೆ ಇಲ್ಲಿ ಹತ್ತಿರ ಇರುವಂಥ ಯಾರು ನಮ್ಮ ವೀಕ್ಷಕರು ಇದ್ರ ಬಗ್ಗೆ ಬೇರೆ ಏನಾದರೂ ಇದೆಯಾ, ನಮ್ಮ ಮಾಹಿತಿ ಇದೆಯಾ, ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದರೆ ಅಲ್ಲಿ ಬಂಡೆಗಳು ಎಲ್ಲ ಬರೋದ್ರಿಂದ ಬ್ಲಾಸ್ಟಿಂಗು ಅದೆಲ್ಲ ಮಾಡಬೇಕಾಗುತ್ತೆ, ಅದು ತುಂಬಾ ಟೈಮ್ ಹಿಡಿಯುತ್ತೆ. ಅದೆಲ್ಲ ಕಲ್ಲುಗಳು ಎಲ್ಲ ತೆಗೆದು ಮತ್ತು ಸೀದಾ ಕ್ಲೀನಿಂಗು ಮತ್ತು ಲೆವೆಲಿಂಗ್ ಮಾಡಬೇಕಾದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಆದರೆ ಬೇಗ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಇವಾಗ ಸುಮಾರು ನಾವು ಏನಿಲ್ಲ ಅಂತಂದ್ರೆ ಒಂದು 5 ಕಿಲೋಮೀಟ್ರ್ ಬಂದಿದ್ವಿ ಹನುಮಂತ. ಒಂದು 5 ಕಿಲೋಮೀಟ್ರ್ ದಾರಿ ಬಂದಿದ್ದೀವಿ ನಾವು ಇಲ್ಲಿ. ಸೀದಾ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಿತ್ತಲ್ಲ, ಅಲ್ಲಿಂದ ಇಲ್ಲಿಗೆ ಒಂದು 2-3 ಕಿಲೋಮೀಟ್ರ್ ಆಗುತ್ತಾ. ಒಂದು 2-3 ಕಿಲೋಮೀಟ್ರು ನಾವು ಈ ಕನ್ಸ್ಟ್ರಕ್ಷನ್ ನಡೆಯುವ ಒಂದು ಜಾಗಕ್ಕೆ ಬಂದಿದ್ವಿ. ಮತ್ತು ಇಲ್ಲೊಂದು ರೋಡ್ ಬಂತು, ಮೇನ್ ರೋಡು, ಈಚಲಹಳ್ಳಿ ರೋಡು. ಮತ್ತು ಈ ಒಂದು ರೋಡು ನಮ್ಮ ಹೈವೇಗೆ ಹೋಗಿ ಸೇರ್ಕೊಳುತ್ತೆ. ಹಿಂಗೆ ಹೋದರೆ ನಾವು ಬಲಗಡೆ ಹೋದರೆ, ಎಡಗಡೆ ಹೋದರೆ ಅದು ಒಳಗೆರೆ ಆ ಥರ ಹೋಗುತ್ತೆ. ತಡಿ ಒಂದು ನಿಮಿಷ, ಇಲ್ಲಿ ಒಬ್ರು ಇದ್ದಾರೆ, ಅವ್ರನ್ನ ಕೇಳೋಣ ಇದ್ರ ಬಗ್ಗೆ. ಅಣ್ಣ ನಮಸ್ಕಾರ, ಯಾವ ಊರಣ್ಣ ಇದು? ಗುಳೆನಟ್ಟಿ. ಗುಳೆನಟ್ಟಿನ? ಓಕೆ. ಇಲ್ಲಿ ಇದು ರೈಲ್ವೆ ಕಾಮಗಾರಿ ಆಗ್ತಿದೆಯಲ್ಲ, ಎಲ್ಲಿ ಗಂಟೆ ಹೋಗಿದೆ ಇದು ಎಲ್ಲಿ ಗಂಟೆ ಹೋಗಿದೆ ಗೊತ್ತಿಲ್ಲ. ಇಲ್ಲಿ ಮುಂದೆ ಯಾವ ಊರು ಬರ್ತೈತಿ ಹಿಂಗೆ ಹೋದ್ರೆ? ಮಾರ್ಘಟ್ಟ ಮೇಲೆ ಎಷ್ಟು ಹೋಗೈತೆ ಇದೆಲ್ಲ ರೈಲ್ವೇದು? ಮತ್ತು ಇಲ್ಲಿ ಸ್ಟೇಷನ್, ರೈಲ್ವೆ ಸ್ಟೇಷನ್ ಎಲ್ಲ ಆಗ್ತೈತಿ? ಇಲ್ಲಿ ರೈಲ್ವೆ ಸ್ಟೇಷನ್ ಎಲ್ಲ ಆಗ್ತೈತಿ? ದುರ್ಗ. ಮತ್ತು ಇಲ್ಲಿ ಹತ್ರ ಎಲ್ಲಾಗಲ್ಲ ಇನ್ನೂ ಗೊತ್ತಿಲ್ಲ. ಸರಿ, ಡಬಲ್ ಟ್ರೈನು ಇಲ್ಲಿ ಅಂದರೆ ಅದು ಯಾವುದು ಊರು ಬರೋದಂದರೆ ಮಾರಘಟ್ಟ.
ಅಲ್ಲಿಂದ ಮತ್ತೆ ಹೈವೇಗೆ ಹೋಗ್ಬೋದಾ ನಾವು ಮಾರ್ಗಟ್ಟದಿಂದ? ಊರಕ್ಕೆ ಹೋಗಿ ಹಂಗೆ ಹೋಗ್ಬೋದು. ಹೌದಾ, ಸರಿ ಸರಿ, ಹಂಗೆ ಥ್ಯಾಂಕ್ ಯು, ನಡಿ ಹೋಗೋಣ. ನೋಡಿ ಗುಳೆನಟ್ಟಿ ಒಂದು ರೋಡ್, ಅದು ರೋಡ್ ಕ್ರಾಸ್ ಮಾಡಿ ಮತ್ತೆ ಹಿಂಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಕೂಡ ರೋಡಿಂದ ಈ ಕಡೆನೂ ಕೂಡ ಕ್ಲೀನಿಂಗ್ ನಡೆದಿದೆ, ಅದರಲ್ಲಿ ಇವಾಗ ಹೋಗ್ತಾ ಇದ್ವಿ. ಚೆನ್ನಾಗಿ ಇದೆಲ್ಲ ಅದೇ ಅನಿಸುತ್ತೆ ನೋಡೋಣ. ಇಲ್ಲೆಲ್ಲ ಕ್ರಿಕೆಟ್ ಆಡ್ತಾರೆ, ಇದೆಲ್ಲ ಫೀಲ್ಡ್ ಥರ ಇದೆ, ಇದು ಹೊಲನೇ ಇದೆಲ್ಲ ಅಕ್ವೈರ್ ಮಾಡ್ಕೊಂಡಿರೋದು ಹೊಲ. ಮತ್ತು ಹಾಗೆ ತೋಟನೂ ಕೂಡ ಇಲ್ಲಿ ಅಕ್ವೈರ್ ಮಾಡ್ಕೊಂಡ್ರೆ ಅದನ್ನು ಕೂಡ ನಾನು ತೋರಿಸ್ತೀನಿ. ಇದು ಗುಳೆನಟ್ಟಿ ಹತ್ರ ಇರುವಂತಹ ಒಂದು ರೈಲ್ವೆ ಕಾಮಗಾರಿಯ ಜಾಗ ನೋಡಿ. ಗುಳೆನಟ್ಟಿಯ ಒಂದು ರೈಲ್ವೆ ಕಾಮಗಾರಿಯ ಜಾಗ. ಈಗ ನಾವು ಹೋಗ್ತಾ ಇದ್ದೀವಿ. ಇದು ತೋಟ ಇಬ್ಬಾಗ ಆಗಿದೆ. ಅಡಿಕೆ ತೋಟದಲ್ಲಿ ಜಾಗ ಕೊಟ್ಟಿದ್ದಾರೆ. ಯಾರು ಜಾಗ ಕೊಟ್ಟಿರೋರಿಗೆ ಅವರಿಗೆ ತುಂಬ ಧನ್ಯವಾದಗಳು. ಮಾರ್ಗಟ್ಟಕ್ಕೆ ಹೋಗುತ್ತಾ? ಓಕೆ. ಇಲ್ಲಿ ತೋಟ ಇದೆ, ಈ ಕಡೆ ತೋಟ ಇದೆ. ತೋಟದಲ್ಲಿ ಹೋಗಿದೆ ಇದು. ಇಲ್ಲಿ ಯಾರು ತೋಟ ಕಟ್ಟಿದಾರ ತುಂಬ 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 ಧನ್ಯವಾದಗಳು ಅವರಿಗೆ. ಒಳ್ಳೆಯದಾಗಲಿ ಅವರಿಗೂ. ಯಾಕಂದರೆ ದಾರಿಗಾಗಿ, ಜನರಿಗಾಗಿ ಜಾಗ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಜೈ ರೈತ. ಕಡಲೆ ಗಿಡ ಹಿಡ್ಕೊಂಡು ನಾನು ಗುಳೆನಟ್ಟಿಯ ಒಂದು ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗ್ತಾ ಇದ್ದೀನಿ. ಇನ್ನು ಕ್ಲೀನಿಂಗ್ ಆಗಿದೆ, ಇನ್ನು ಟ್ರ್ಯಾಕ್ ಆಗಿ ಕನ್ವರ್ಟ್ ಆಗಿಲ್ಲ. ಒಂದು ಹಳೆ ಜಾಗದ ಥರ ಇದೆ. ಇದೆಲ್ಲ ಕ್ಲೀನ್ ಮಾಡಿದ್ದಾರೆ ನೋಡಿ. ತೋಟದ ಎರಡು ಇಬ್ಬಾಗದಲ್ಲಿ ಮಾಡಿದ್ದಾರೆ. ಈ ಕಡೆ ತೋಟ ಕಾಣಿಸ್ತಾ, ಈ ಕಡೆ ಇಲ್ಲ ನೋಡಿ. ಮುಂದೆ ನಾನು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಬರೋದು ಮಾರ್ಗಟ್ಟ ಕನೆಕ್ಟ್ ಆಗುತ್ತಂತೆ. ಎಷ್ಟು ಕಿಲೋಮೀಟ್ರ್ ಹೋಗಿದೆ ಅಂತ, ಎಲ್ಲಿ ಕ್ಲೀನಿಂಗ್ ಆಗಿದೆ ಅಂತ ಎಲ್ಲ ತೋರಿಸ್ಕೊಳ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ನೀವು ನೋಡ್ಕೊಳ್ತಾ ಹೋಗಿ. ಇಲ್ಲಿ ತೋಟದ ಪಕ್ಕದಲ್ಲೇ ಅಂದರೆ ಸುಮಾರು ತೋಟಗಳು ಹೋಗಿದ್ದಾವೆ ಈ ಒಂದು ರೈಲ್ವೆ ಇದಕ್ಕೆ ನೋಡಿ. ಅಲ್ಲಿ ತೆಂಗಿನ ಮರಗಳೆಲ್ಲ ತೆಗೆದು ಗುಡ್ಡೆ ಹಾಕಿದ್ದಾರೆ. ಇದೆಲ್ಲ ರೈಲ್ವೆ ಇದೆ. ಈಗ ನಾನು ಹೋಗ್ತಿರೋದು ಕ್ಲೀನಿಂಗ್ ಮಾಡಿರೋದು ಎಲ್ಲದೂ ರೈಲ್ವೆ ಇದೆ. ಎಲ್ಲ ಕ್ಲೀನಿಂಗ್ ಎಲ್ಲ ಫುಲ್ ಆಗಿಬಿಟ್ಟಿದೆ. ಇನ್ನೇನು ಲೆವೆಲಿಂಗ್ ಮಾಡಬೇಕು, ಟ್ರ್ಯಾಕ್ ಹಾಕ್ಬೇಕಷ್ಟೇ. ನೋಡಿ ಹೊಸ್ದಾಗಿಲ್ಲೆಲ್ಲ ಮರ ಎಲ್ಲ ಕಡ್ದಿದ್ದಾರೆ ನೋಡಿ. ಮಾವಿನ ಮರ ಅದನ್ನು ಕಡ್ದಿದ್ದಾರೆ. ಎಲ್ಲ ಗುಡ್ಡೆ ಹಾಕ್ಬಿಟ್ಟವ್ರೆ ಮರಗಳು ನೋಡಿ. ತೆಂಗಿನ ಮರ, ದೊಡ್ಡ ದೊಡ್ಡ ಮರಗಳನ್ನ ಎಲ್ಲ ತೆಗ್ದಿದ್ದಾರೆ. ಯಾಕಂದರೆ ಈ ಟ್ರ್ಯಾಕ್ ಹಾಕ್ಬೇಕಂತಂದರೆ ಎಲ್ಲದನ್ನೂ ಕೂಡ ಕ್ಲೀನ್ ಮಾಡಬೇಕಾಗುತ್ತೆ ಆ ಒಂದು ನಿಟ್ಟಿನಲ್ಲಿ. ನೋಡಿ ಇಲ್ಲಿ ತೆಂಗಿನ ಮರನೂ ಕೂಡ ಕಡಿತಾವ್ರೆ ನೋಡಿ. ಅದನ್ನು ಕೂಡ ಅದನ್ನು ವಿಡಿಯೋ ಮಾಡೋದು ನೋಡೋಣ ತಡ್ರಿ. ಮತ್ತ ಹಸಿರಾದ ಎಳ್ಳೀರು ಮಾಮ 158 ಆಗಿದ್ದಾವೆ. ಯೂಟ್ಯೂಬ್ನವ್ರು ಅಂತ ಯಾರಲ್ಲ ರೈಲ್ವೇದವರು ಇದು ಮಾಡಕ್ಕೆ ಬಂದಿದ್ದಾರೆ. ಎಳ್ಳೀರಲ್ಲಿ ನಿಂಬೆಹಣ್ಣು ಹಾಕೊಂಡು ಕುಡಿಬೇಕು ಇವಾಗ. ಅಕ್ಕ ಏನಾಗಲ್ಲ, ಹಂಗೆ ಅಕ್ಕ. ಈ ಬಿಸಿಲಲ್ಲಿ ಸ್ವಲ್ಪ ಬಿಸಿಲಿತ್ತು ಅವಾಗಲೇ. ಇವಾಗೆಲ್ಲ ಬಿಸಿಲೆಲ್ಲ ಹೋಯ್ತು. ಇಲ್ಲಿ ಎಳ್ಳೀರು ಕುಡಿಯೋಣಂತ ಅಲ್ಲಿ ತೋಟದಲ್ಲೇ ನಿಲ್ಲಿಸಿದ್ವಿ. ನಾವು ದುಡ್ಡು ಕೇಳಿದ್ವಿ, ಬಟ್ ಅವರು ದುಡ್ಡು ಇಸ್ಕೊಳ್ಳಲಿಲ್ಲ. ಬೇಡ, ಯಾರೋ ನಾವೇನು ದಿನ ಕೊಡ್ತೀವಿ ನಿಮಗೆ, ಎಲ್ಲ ದುಡ್ಡಿಗೋಸ್ಕರ ಮಾಡಿದ್ರೆ ಏನಾಗುತ್ತಂತ. ರೈತರು ನೋಡಿ, ರೈತರ ಪ್ರೀತಿ ತುಂಬಾ ತಟ್ಟುಬಿಡಬೇಕಂತ. ಯಾಕಂದರೆ ಯಾವುದೇ ಸ್ವಾರ್ಥ ಇರಲ್ಲ, ಬಟ್ ಕೆಲವೊಬ್ಬರು ಸ್ವಾರ್ಥವಾಗಿ ಮಾಡ್ಕೊತಾರೆ. ಬಟ್ ರೈತರೆಲ್ಲ ತುಂಬ ಒಳ್ಳೆಯರ್ರಿ. ಇದು ಈ ಕಡೆ ಎಲ್ಲ ಹೊಳಲ್ಕೆರೆ ಆ ಕಡೆ ಹೋಗುತ್ತೆ. ಇದು ಈ ಕಡೆ ಹೋದರೆ ನಮಗೆ ಹೈವೇ ಸಿಗುತ್ತೆ. ಇದು ಮಾರ್ಗಟ್ಟ ಊರಿನ ಜಾಗ, ಅದೇ ಮಾರ್ಗಟ್ಟ ನೋಡಿ. ಅಲ್ಲಿದೆಯಲ್ಲ, ಅಲ್ಲಿ ಊರದು ಮಾರ್ಗಟ್ಟ. ಹಾಗೆ ಈ ಕನ್ಸ್ಟ್ರಕ್ಷನ್ ಇಲ್ಲಿಂದ ಹಿಂಗೆ ಮುಂದುವರಿದೆ. ಇಲ್ಲಿ ಎಲ್ಲಿವರೆಗೆ ಆಗಿದೆ ಅಂತ ನಾವು ತೋರಿಸ್ತಾ ಹೋಗ್ತೀವಿ. ಯಾಕೆ ಅವರು ಅಲ್ಲಿ ಲೋಕಲೈಟ್ಸ್ ಹೇಳಿದ ಪ್ರಕಾರ ಅಲ್ಲೊಂದು ಗುಡ್ಡದ ಥರ ಬರುತ್ತೆ, ಅಲ್ಲಿ ಗಂಟ ಲಾಸ್ಟ್ ಮಾಡಿದ್ರಂತೆ. ನೀವು ಮುಂದೆ ಅಲ್ಲಿಂದ ಆ ಕಡೆ ಮುಂದೆ ಹೋಗ್ಬೇಕಂತಂದರೆ ನೀವು ರೋಡ್ ಗುಂಟನೇ ಹೋಗ್ಬೇಕಂತ ಹೇಳ್ತಾರೆ. ನೋಡೋಣ. ಇದೆಲ್ಲ ಕ್ಲೀನ್ ಮಾಡ್ಯವ್ರು ನೋಡಿ. ಈ ಥರ ಇದೆಲ್ಲ ರೈಲ್ವೇದೆ ನೋಡಿ. ಅಲ್ಲೆಲ್ಲ ಹಾಕಿದ್ದಾರೆ ನೋಡಿ ಕಲ್ಲು. ಈ ಜಾಗ ಎಲ್ಲದು ಕೂಡ ರೈಲ್ವೇದೆ. ನಮ್ಮ ಮುಂದೆ ವಿಡಿಯೋ ಮಾಡ್ತಾ ಹೋಗ್ತಾ ಇರೋಣ. ಅಲ್ಲಿ ತಡಿ ಮೆಲ್ಲಕ್ಕೂ. ಅಣ್ಣ ಕೆಲಸ ಎಲ್ಲಿ ಗಂಟೆ ಆಗೈತಿ ಇದು ನೋಡಿ. ಅದು ಮುಂದೆ ಸ್ವಲ್ಪ ದೂರ. ಇದು ಮಾರ್ಗಟ್ಟ, ಈ ಊರು ಹೆಸರು, ಇಲ್ಲಿನ ಸ್ಥಳದ ಹೆಸರು, ಅಂದರೆ ಊರಿನ ಹೆಸರು. ಇಲ್ಲಿ ಮುಂದೆ ಹೋದರೆ ಅಲ್ಲೇ ಲಾಸ್ಟ್. ಅಲ್ಲಿ ನೋಡಿ, ಅಲ್ಲಿ ಗುಡ್ಡದ ಥರ ಕಾಣಿಸುತ್ತಲ್ಲ, ಅಲ್ಲೇ ಲಾಸ್ಟ್. ಮತ್ತು ಅಲ್ಲಿಂದ ಗಾಡಿ ತಗೊಂಡು ಮುಂದಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾರೆ.
ನೋಡೋಣ ಅಲ್ಲಿ ಗಂಟ ಹೋಗಿ ಸ್ವಲ್ಪ ನೋಡೋಣ ಅಲ್ಲಿ ಏನೇನಾಗಿದೆ ಅಂತ ನೋಡ್ಕೊಂಬರೋಣ. ಯಾಕಂದ್ರೆ ಗುಡ್ಡನೂ ತೋರಿಸ್ಬೇಕಲ್ಲ, ಗುಡ್ಡನೂ ಹೊಡಿಬೇಕು ಅನಿಸುತ್ತೆ ನನಗೆ ಅನಿಸಿದಾಗ. ಮತ್ತು ಅಲ್ಲಿ ಅವ್ರು ಹೇಳಿರೋ ಪ್ರಕಾರ ನನಗೆ ಇಲ್ಲಿ ಲೋಕಲಿಟ್ಸ್ ಒಬ್ಬರು ಬಂದಿದ್ದರು, ಅಲ್ಲಿಂದ ಮುಂದಕ್ಕೆ ಹೋಗೋಕ್ಕಾಗಲ್ಲ ನೀವು, ಮತ್ತೆ ಮೇನ್ ರೋಡಿಗೆ ಹೋಗಿ ಅಲ್ಲಿಂದ ತಿರ್ಸ್ಕೊಂಬಂದು ಹಂಗೆ ಹೋಗ್ಬೇಕು. ಮತ್ತು ಅಲ್ಲಿಂದ ಏನಾದರೂ ಬಂದರೆ ಅಲ್ಲಿ ಕನೆಕ್ಟ್ ಆಗಿದೆಯಂತೆ, ಅಲ್ಲಿಂದ ಮುಂದೆ ನೋಡೋಣ ಏನಾಗಿದೆ ಅಂತ. ಇವಾಗ ಅಲ್ಲಿಗೆ ಹೋಗಿ ನೋಡೋಣ. ನೋಡಿ ಗಾಡಿ ಇಲ್ಲಿವರೆಗೆ ನೋಡಿ, ಇಲ್ಲಿ ಮುಂದೆ ಹೋಗೋಕ್ಕಾಗಲ್ಲ, ಈ ದಾರಿ ಇಲ್ಲಿ ಕ್ಲೋಸ್ ಆಗಿದೆ. ಯಾಕಂದರೆ ಇಲ್ಲಿ ಸ್ವಲ್ಪ ಇದನ್ನು ನಾವು ಮೊಟ್ಟಿ ಅಂತೀವಿ, ಇದನ್ನು ಎಲ್ಲ ಕೂಡ ಇನ್ನು ಕ್ಲೀನಿಂಗು ಎಲ್ಲ ಡೆಮಾಲಿಷ್ ಮಾಡ್ಬೇಕು, ನಾವು ಮನೆ ಥರ ಡೆಮಾಲಿಷ್ ಮಾಡ್ಬೇಕು ಇದನ್ನೆಲ್ಲ. ನೋಡಿ ಇದೇ ಎಂಡ್, ಇಲ್ಲಿ ಆ ಕಡೆ ಹೋಗಕ್ಕೆ ದಾರಿ ಇಲ್ಲ. ಇಲ್ಲಿ ಇದಕ್ಕೆ ಹೋಗುತ್ತೆ ಇದು. ಹೋಗಿ ಇಲ್ಲಿ ಸರಿ ನೋಡಿ, ಇದನ್ನು ಹೊಡಿಬೇಕಾಗುತ್ತೆ. ಇದು ರೈಲ್ವೆ ಇದಕ್ಕಲ್ವಾ, ಇಲ್ಲಿಂದ ಬಂದಿದೆ ನೋಡಿ. ಈ ಒಂದು ಜಾಗನ ಇನ್ನು ಕ್ಲೀನ್ ಮಾಡ್ಬೇಕು, ತುಂಬ ಮುಂದೆ ಕ್ಲೀನಿಂಗ್ ಆಗಿದೆ ಅಂತ, ಎಲ್ಲ ಹೋಗ್ಬೋದಂತೆ. ಅಲ್ಲಿಂದ ಹೋಗೋಣ. ಇಲ್ಲಿ ಇದು ಎಲ್ಲಿ ದಾರಿಗೆ ಹೋಗುತ್ತೆ ಗೊತ್ತಿಲ್ಲ, ಈ ದಾರಿ ಗಂಟೆ ಹಿಡ್ಕೊಂಡ್ರೆ ಎಲ್ಲಿಗೆ ಹೋಗುತ್ತೆ ನೋಡೋಣ. ಊರಿಗೆ ಹೋಗುತ್ತೆ ಅನಿಸುತ್ತೆ ಇದು ಅಲ್ವಾ. ಇಲ್ಲಿಂದ ಹೋಗೋಣ. ನೋಡಿ ಈಗ ಇಲ್ಲೆಲ್ಲ ಕ್ಲೀನ್ ಮಾಡೋರು ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡ್ಬೇಕು. ಈ ಚಿಕ್ಕದ ಒಂದು ಗುಡ್ಡ ಬಂದಿದೆ, ಆ ಗುಡ್ಡನೆಲ್ಲ ಕ್ಲೀನ್ ಮಾಡಬೇಕು. ನೋಡಿ ಮಾರಘಟ್ಟದ ಟಿಪಿಕಲ್ ಹಳ್ಳಿಯ ರೋಡಲ್ಲಿ ಹೋಗ್ತಾ ಇದ್ವಿ. ನೋಡಿ ಇಲ್ಲಿ ಸಿಕ್ತು, ಇಲ್ಲಿಂದ ನಾವು ಲೆಫ್ಟಿಗೆ ಹೋದರೆ ಮೇನ್ ರೋಡ್ ಸಿಗುತ್ತೆ. ಈಗ ನೋಡಿ ಹಳ್ಳಿಯ ರೋಡ್ ಇದು, ಮಾರಘಟ್ಟ ರೋಡು. ಹಿಂದಕ್ಕೆ ಹೋದ್ರೆ ನಾವು ಮಾರಘಟ್ಟ ಸಿಗುತ್ತೆ. ಈಗ ಮುಂದಕ್ಕೆ ಹೋದ್ರೆ ಹೈವೇ ರೋಡ್ ಸಿಗುತ್ತೆ. ಹೈವೇ ರೋಡಲ್ಲಿ ಹೋಗಿ ಆ ಕಡೆ ಹೋಗಿ ಅಲ್ಲಿ ಕಾಮಗಾರಿ ಏನಾಗಿದೆ ಅಂತ ನೋಡ್ಕೊಂಡು ಹಂಗೆ ಮುಂದಕ್ಕೆ ಹೋಗ್ಬಿಡೋಣ. ನೋಡಿ ಇಲ್ಲಿ ಮಾರಘಟ್ಟ. ಓಕೆ, ಚಿತ್ರದುರ್ಗದಿಂದ ಸುಮಾರು ಒಂದು 10-12 ಕಿಲೋಮೀಟ್ರ್ ಆಗುತ್ತೆ ಮಾರಘಟ್ಟ. ಅಲ್ಲಿ ಈ ಕಾಮಗಾರಿ ವಿಡಿಯೋ ಮಾಡಿದ್ದೀನಿ ನಾನು. ಈ ಕಾಮಗಾರಿ ವಿಡಿಯೋ ನಿಮ್ಗೆ ಏನು ಅನಿಸ್ತಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ನೋಡಿ ಈ ವಿಡಿಯೋ ಏನಿದೆ ಇಲ್ಲಿ ಮಾರಘಟ್ಟದ ಹತ್ರ, ಇಲ್ಲಿ ಅಂದರೆ ಕೊನೆ ಮಾಡ್ತಿದ್ದೀನಿ ಈ ಮಾರಘಟ್ಟದ ಹತ್ರ. ಯಾಕಂದರೆ ಇನ್ನೂ ಕ್ಲೀನಿಂಗ್ ನಡೆದಿರೋದು ಬೇರೆ ಹತ್ರ, ಅದನ್ನು ಬೇರೆ ವಿಡಿಯೋ ನಾನು ಮಾಡ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.